ಯಾವತ್ತು ಬಂದಿರಣ್ಣ ಗೋವಾಗೆ? ಗೋವಾದಲ್ಲಿ ಕರ್ನಾಟಕದೇ ಅವ ಎಲ್ಲರೂ ಬರೀ ಕರ್ನಾಟಕನೇ. ಜೈ ಕರ್ನಾಟಕ. ಗೋವಾ ಶುರು ವೀಕ್ಷಕರೇ, ಈಗ ಬೀಚ್ ಹೋಗ್ತೀವಿ, ಮಸ್ತ್ ಇರ್ತದೆ, ಬನ್ನಿ ಮಜಾ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ತರುಣ್ ಕನ್ನಡಿಗ. ಈಗ ನಾವು ಕೊಳ್ಳಂ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಎಲ್ಲಕ್ಕಪ್ಪ ಅಂದರೆ ಮ್ಯಾಡ್ಗಾನ್ ಸ್ಟೇಷನ್ಗೆ ಟಿಕೆಟ್ ತೊಗೊಂಡಿದ್ವಿ. ಲೋಕಲ್ ಪ್ಯಾಸೆಂಜರ್ ಟ್ರೈನ್ ಇತ್ತು, ಅದರಲ್ಲಿ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ಮ್ಯಾಡ್ಗಾನ್ಗೆ ಹೋದ್ವಿ. ಅಲ್ಲಿ ಮ್ಯಾಡ್ಗಾನಿಂದ ತಿವಿಮ್ಗೆ ಒಂದು ಟಿಕೆಟ್ ತೊಗೊಂಡ್ವಿ. 40 ರುಪೀಸ್ ಆಗುತ್ತೆ. ತಿವಿಮಿಂದ ಆಲ್ಮೋಸ್ಟ್ ಚಪ್ಪರ ಫೋರ್ಟು, ವೆಗೇಟರು, ಅಂಜನಾ ಬೀಚು, ಆಲ್ಮೋಸ್ಟ್ ಎಲ್ಲ ಬೀಚ್ಗಳು ನಿಯರ್ ಬೈ ಆಗುತ್ತೆ. ಕಲ್ಲಂಗೋಟ್ ಬೀಚ್ ಇವೆಲ್ಲ. ಸೊ ಅದರಿಂದ ನಾವು ಎಷ್ಟು ಟೈಮ್ ಇದೆ ಅಷ್ಟರಲ್ಲಿ ಕವರ್ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಟ್ರೈನ್ ಹತ್ತಿದ್ವಿ. ಈಗ ಟ್ರೈನ್ ಹತ್ತಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಏನು ಅನ್ನೋದನ್ನೆಲ್ಲ ವಿಡಿಯೋಲಿ ತಿಳಿಸ್ತೀನಿ, ನೋಡ್ತಾ ಇರಿ. ಅಲ್ಲಿಂದ ನಮಗೆ ಒಂದೇ ದಾರಿ ಇದ್ದಿದ್ದು, ತುಂಬ ಇಲ್ಲ, ಯಾಕಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡಬೇಕಂತಿತ್ತು. ಅದರಿಂದ ನಾವು ತಿವಿಮ್ಗೆ ಇಳ್ಕೊಂಡ್ವಿ. ತಿವಿಮ್ಸ್ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ಬಿಟ್ಟು ಟ್ಯಾಕ್ಸಿ ಮಾಡ್ಕೊಂಡ್ವಿ. ಟ್ಯಾಕ್ಸಿಗೆ 900 ರೂಪಾಯಿ ಆಯಿತು. ಟ್ಯಾಕ್ಸಿ ಮಾಡಿಕೊಂಡು ಡೈರೆಕ್ಟಾಗಿ ಕಲ್ಲಂಗೂಡ್ಗೆ ಹೋಗಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಈಗ ಸ್ಟೇ ಬಿಡ್ತಾ ಇದ್ದೀವಿ ಸ್ನೇಹಿತರೆ. 2 ಇಯರ್ಸ್ ಬ್ಯಾಕ್ ಬಂದಾಗ ನಾನು ಈ ಸ್ಟೇ ಅಲ್ಲಿ ಮಾಡಿದ್ದೆ. ಇದು ಸಖತ್ತಾಗಿತ್ತು, ನಿಗ್ದ ರೆಸಿಡೆನ್ಸಿ ಅಂತ. ನಮ್ಮ ಫ್ರೆಂಡ್ಸ್ ಅಲ್ಲಿ ಇಲ್ಲೇ ಸ್ಟೇ ಮಾಡಿದ್ದೆ. ಈಗ ನನ್ನ ಪಯಣ ಕಲ್ಲಂಗೂಟ್ ಬೀಚ್ಗೆ. ಯಾವ ಬೀಚ್ಗಳಿಗೆ ಹೋಗ್ತೀನಿ ಅನ್ನೋದನ್ನ ಲೈವ್ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ, ಬನ್ನಿ. ಈ ಜಾಗ ಗೊತ್ತುಂಟ ನಮ್ಗೆ. ಫಸ್ಟ್ ಗೋವಾ ಬಂದ್ಮೇಲೆ ಜಗಳ ಆಗಿದ್ದು ಇಲ್ಲಿ ನೋಡ್ಬೋದು. ಇಲ್ಲೇ ಜಗಳ ಆಗಿ ಅವ್ರು ಯಾರೋ ಕುಡ್ಕೊಂಡು ಜಗಳ ಆಡೋದಲ್ಲ ನಮ್ ಜೊತೆ. ಈ ಜಾಗನೇ ಅದು. ನಾವು ಅಸಲಿ ಗೋವಾ ಶುರು ವೀಕ್ಷಕರೇ, ಈಗ ಬೀಚ್ ಹೋಗ್ತೀವಿ, ಮಸ್ತ್ ಇರ್ತದೆ, ಬನ್ನಿ ಮಜಾ ಮಾಡೋಣ. ಬರ್ತಿದೆ ವೀಕ್ಷಕರೇ, ಮಳೆ ಅಂತೂ ಬರ್ತಾ ಐತೆ. ಈಗ ಇದು ರೀಸೆಂಟ್ ಅಪ್ಡೇಟ್ ಕಲ್ಲಂಗೋಟ್ ನೋಡಿ, ಮೋಡ ನೋಡಿ ಯಾವ ತರ ಇದೆ. ಜನ ಎಲ್ಲ ಓಡಾಡ್ ಬರ್ತವ್ರೆ. ಈಗೆಲ್ಲ ಹೋಗಕ್ ಆಗಲ್ಲ, ನೋಡ್ಬೋದು ತುಂಬಾನೇ ಮಳೆ ಬರ್ತಾ ಉಂಟು. ನನ್ನ ಕ್ಯಾಮ್ರಾಗೂ ಹೆವಿ ಮಳೆ ಆಗ್ತೈತೆ. ವೀಕ್ಷಕರೇ, ಅಟ್ ಪ್ರೆಸೆಂಟ್ ನಾವು ಈಗ ಕಲ್ಲಂಗೋಟ್ ಬೀಚ್ ಅಲ್ಲಿ ಇದ್ದೇವೆ. ತುಂಬಾ ಅಂತೂ ತುಂತುರು ಮಳೆ ಬೀಳ್ತಿದೆ. ವೆದರ್ ನೋಡಿ ಯಾವ ತರ ಇದೆಯೋ, ತುಂಬಾ ಮಳೆ ಬರ್ತಾ ಉಂಟು. ಇಲ್ಲೆಲ್ಲ ಈಗ ಬಂದ್ರೆ ಒಳಗಡೆ ಬೀಚ್ ಒಳಗಡೆ ಬೀಳಲ್ಲ, ಭಾರಿ ಮಳೆ ಬರ್ತಾ ಇದೆ. ನಮ್ ಹುಡುಗರು ನೋಡಿ, ಕನ್ನಡದವ್ರಾ ಕರ್ನಾಟಕದವರು. ಇಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕರು. ನಮ್ಮ ಅಣ್ಣವರ ಬ್ಯಾಚ್. ಯಾವತ್ತು ಬಂದಿರಣ್ಣ ಗೋವಾಗೆ? ಕರ್ನಾಟಕದೇ ಅವ ಎಲ್ಲರೂ ಬರೀ ಕರ್ನಾಟಕನೇ. ಜೈ ಕರ್ನಾಟಕ. ಎಲ್ಲ ಅಣ್ಣವ್ರು ಯಾವ ಕಡೆ ಬಂದಿತ್ತು? ದಾವಣಗೆರೆ ಅಣ್ಣ. ಸೂಪರ್ ಅಣ್ಣ. ಇದು ಅಪ್ಡೇಟ್ ಗೋವಾ ಸ್ನೇಹಿತರೆ. 2024ರಲ್ಲಿ ನಾನು ಗೋವಾಗೆ ಕಲ್ಲಂಗೋಟಿಗೆ ಬಂದಾಗ ಇಲ್ಲಿ ನಾನು ಸ್ಪೆಕ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ತುಂಬಾ ಬೇಜಾರಾಗುತ್ತೆ ಈಗ ಈ ಬೀಚ್ ಅಲ್ಲಿ ಇದ್ದಾಗ. ನೋಡ್ಬೋದು ವೀಕ್ಷಕರಿಗೆ, ಕಲ್ಲಂಗೋಟು ವೆಗೇಟರ್ ಹೋಗ್ತಾ ಇದೀವಿ. ಡೈರೆಕ್ಟ್ ಬಸ್ ಇಲ್ಲ, ಸೊ ಅದರಿಂದ ಮುಖಾಸ ಹೋಗಿ ಚೇಂಜ್ ಮಾಡ್ಬೇಕಂತೆ. ಬನ್ನಿ, ಕಡಿಮೆ ಟಿಕೆಟ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಈಗ ಮಾಪ್ಸಾಗ್ ಬಂದಿದೆ. ಮಾಪ್ಸಲ್ಲಿ ಬಸ್ ಹತ್ಬಿಟ್ಟು ಟಿಕೆಟ್ ತಗೋಬೇಕು. ಇಲ್ಲಿಂದ 40 ರೂಪಾಯಿ ಟಿಕೆಟು. ಇಲ್ಲಿಂದ ಅಲ್ಲಿ ವಗೇಟರ್ ನಿಯರ್ ಬೈ ಇಳಿದ್ರೆ ವಗೇಟರ್ ಬೀಚ್ ಚಪ್ಪೋರ ಫೋರ್ಟ್ ಹತ್ರ ಆಗುತ್ತೆ. ನೋಡ್ಬೋದು ರಶ್ ಎಷ್ಟಿದೆ ಅಂತ. ಬಟ್ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಅನ್ಕೊಂಡು ತಪ್ಪು ಮಾಡಬೇಡಿ. ಬಸ್ ಅಂತೂ ಭಾಳ ಕಷ್ಟ ಆಗಿಬಿಡ್ತದೆ. ಜನ ಅಂತೂ ದನಗಳು ತುಂಬ್ತಾರೆ, ಭಾಳ ಕಷ್ಟ. ದಯವಿಟ್ಟು ಬೈಕ್ನ ರೆಂಟ್ ಮಾಡ್ಕೊಂಡು ಹೋಗೋದೇ ನೆಮ್ಮದಿ. ಹಾಗೆ ಹೋಗ್ತಾ ಸ್ಟಾಪ್ ಬಂತು, ಇಳ್ಕೊಂಡಿದ್ದ ಕೂಡಲೇ ನಮಗೆ ಹೊಟ್ಟೆ ಹಸಿದಿತ್ತು. ಸೊ ಟಿಫನ್ ತಗೊಂಡು ತಿಂದ್ವಿ. ಒಂದು ಪ್ಲೇಟ್ 60 ರೂಪಾಯಿ ಹಾಕಿದ್ರು. ಅಲ್ಲಿಂದ ಮತ್ತೆ ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋಗಿ ವೆಗೇಟರ್ ಮತ್ತು ಚಪ್ಪರ ಫೋರ್ಟ್ ಇದೆ. ನಾನು ಚಪ್ಪರ ಫೋರ್ಟ್ಗೆ ಫಸ್ಟ್ ಹೋಗ್ತಾ ಇದ್ದೀನಿ. ಚಪ್ಪರ ಫೋರ್ಟ್ ನೋಡಿಕೊಂಡು ಮತ್ತೆ ವೆಗೇಟರ್ಗೆ ಹೋಗೋಣ ಅಂತ. ಮಗ ನೆನ್ಪುಟ್ಟ, ಈ ಜಾಗದಲ್ಲಿ ನಾವು ಸ್ಪೆಕ್ಸ್ನ ಪರ್ಚೇಸ್ ಮಾಡಿದ್ವಿ 2 ಇಯರ್ಸ್ ಬ್ಯಾಕ್. ಇದೇ ಜಾಗ. ಈಗ ನಾವು ಹೋಗ್ತಾ ಇರೋದು ಅದೇ ಜಾಗದಲ್ಲಿ. ಗಾಯ್ಸ್, ಈಗ ನಾವು ಚಪ್ಪರ ಫೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಉಂಟು, ನೋಡ್ಬೋದು. ನಿಮಗೆ ಶಬ್ದ ಕೇಳಿಸೋ ಇರ್ಬೋದು. ಅಲ್ಲಿ ಬೀಚ್ ಇದೆ ನೋಡಿ ಕೆಳಗಡೆ.
ಚೆನ್ನಾಗಿದೆ ಅಲ್ಲ ಬೀಚ್ ಓವರ್ ವ್ಯೂ ಈ ಥರ ಇದೆ. ನಾವೆಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ. ಇವತ್ತು ಮಸ್ತ್ ಉಂಟು. ಇದೇ ಚಪಾರ ಫೋರ್ಟ್. ಇಲ್ಲಿ ಕವರ್ ಮಾಡಬೇಕು, ಮೇಲ್ಗಡೆ ಹತ್ತೋಗ್ಬೇಕು. ನಾವು ಮೇಲ್ಗಡೆ ಹೋದ್ರೆ ಅಲ್ಲಿ ಚಪಾರ ಫೋರ್ಟ್ ಸಿಗುತ್ತೆ. ಇದೆ ಚಪಾರ ಫೋರ್ಟ್, ಚೆನ್ನಾಗಿದೆ. ಇಲ್ಲಿ ಜನ ಕಮ್ಮಿ ಇದ್ದಾರೆ, ಮಳೆಗಾಲದಲ್ಲಿ ಜಾಸ್ತಿ. ಬೇಸಿಗೆಗಾಲ ಜಾಸ್ತಿ ಜನ ಬರ್ತಾರೆ, ಬಟ್ ಮಳೆಗಾಲ ಟೈಮ್ ಯಾರೂ ಬರಲ್ಲ. ಅದಕ್ಕೆ ನಾನು ಮಳೆಗಾಲ ಟೈಮ್ ಬಂದಿದ್ದೀನಿ. ಚೆನ್ನಾಗಿದೆ, ವ್ಯೂ ಎಲ್ಲ ಮಸ್ತ್ ಕಾಣಿಸುತ್ತೆ. ಬನ್ನಿ, ಇಲ್ಲೆಲ್ಲ ನೋಡ್ಬೋದು. ಇಲ್ಲಿ ಮೂವಿ ಶೂಟ್ ಆಗಿದೆ ಯಾವುದಂತ ಕಮೆಂಟ್ ಮಾಡಿ. ನಮ್ಮ ಚಪೋರ ಫೋರ್ಟ್ ವ್ಯೂ ನೋಡಿ, ಓವರ್ ವ್ಯೂ ಯಾವ ಥರ ತೋರಿಸ್ತಾ ಇದ್ದೀನೋ. ಮಸ್ತ್ ಅಲ್ಲ, ತುಂಬ ಚೆನ್ನಾಗಿದೆ ಚಪೋರ ಫೋರ್ಟ್ ಅಂತೂ. ನೀವು ಬನ್ನಿ, ಮಳೆ ಏನಿಲ್ಲ, ಈಗ ಗೋವಾ ಎಲ್ಲ ಟ್ರಾವೆಲ್ ಮಾಡ್ಬೋದು. ಬೇಸಿಗೆಗಾಲದಲ್ಲಿ ಹೆಂಗಿದೆಯೋ ಮಳೆಗಾಲದಲ್ಲಿ ಹಂಗೆ ಇದೆ, ಜಾಸ್ತಿ ಏನು ಮಳೆ ಬರ್ತಿಲ್ಲ, ಸುಮಾರು ಆಗಿದೆ ಅಷ್ಟೇ. ನೋಡ್ಬೋದು ಚೆನ್ನಾಗಿದೆ. ಎಷ್ಟು ಜನ ಇದ್ದಾರೆ ನೋಡಿ, ಕಡಿಮೆ ಜನನೇ, ಜಾಸ್ತಿ ಜನ ಯಾರೂ ಇಲ್ಲ. ಯಾಕಂದರೆ ಮಳೆಗಾಲ ಟೈಮ್ ಯಾರೂ ಬರಲ್ಲ, ಬಟ್ ಮಳೆಗಾಲ ಟೈಮೇ ಚೆನ್ನಾಗಿರ್ತದೆ. ಬೀಚ್ ಒಳಗಡೆ ಅಂತೂ ಆಡೋಕ್ಕಾಗಲ್ಲ ಅಷ್ಟೇ. ಇದೇ ವ್ಯೂ ಚಪೋರ ಫೋರ್ಟ್ ಮೇಲೆಯಿಂದ ಬೀಚ್ ವ್ಯೂ, ವಗೇಟರ್ ಬೀಚ್ ವ್ಯೂ. ಬೀಚ್ ನೋಡ್ಬೋದು, ಚೆನ್ನಾಗಿದೆಲ್ಲ. ಸ್ನೇಹಿತರೆ ನೋಡಿ, ಅಲ್ಲಾರೋ ಹೋಗಿದ್ದಾರೆ ಜನ, ಜೂಮ್ ಮಾಡ್ತೀನಿ. ಅಲ್ಲಿವರೆಗೂ ಹೋಗ್ಬೋದು, ಬಟ್ ಎಲ್ಲ ಸಾಹಸಗಳೆಲ್ಲ ಮಾಡಿ ಜಾರಿಗೇರಿ ಬಿದ್ದರೆ ಕಷ್ಟ. ಯಾರು ಹೋಗ್ಬೇಡಿ ಅಂತ ಹೇಳ್ತೀನಿ. ವ್ಯೂ ನೋಡಿ ಸಾಕು. ಯಾರ ಬಂದು ಈಗ ಚಪ್ಪರ ಪೋರ್ಟ್ ಮುಗಿಸ್ಕೊಂಡು ಈಗ ನಾವು ವೆಗೇಟರ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಹೆಂಗೆ ಅಂದರೆ ನಾವು ಕಾಲ್ನಡಿಗೆಯಲ್ಲಿ ಹೋಗ್ತಿದ್ವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇರಲಿಲ್ಲ ಇಲ್ಲಿಗೆ. ಸೊ ಅದರಿಂದ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಡ್ತಾ ಇದ್ದೀವಿ. ನೆಮ್ಮದಿಯಾಗಿ ಹೋಗ್ಬೋದು, ತೊಂದರೆ ಇಲ್ಲ, ಆರಾಮ್ಸೆ. ನಮಗೆ ಈ ಸತಿ ಗೋವಾಗೆ ಬಂದಾಗ ಯಾರು ಫಾರಿನರ್ ಸಿಗಲಿಲ್ಲ, 3 ಜನ ಸಿಕ್ಕಿದ್ರು. ಯಾಕಂದರೆ ಮಳೆಗಾಲ ಟೈಮಲ್ಲಿ ಇವರು ಕಾಣಿಸ್ಕೊಳ್ಳಲ್ಲ ಜಾಸ್ತಿ. ವೀಕ್ಷಕರ ಇದೆ ವೆಗೇಟರ್, ಅಲ್ಲಿ ನೋಡಿ, ಅಲ್ಲಿಂದ ಚಪ್ಪರ ಫೋರ್ಟ್ ಅಲ್ಲಿ ಕಾಣುತ್ತೆ. ನಾವು ಅಲ್ಲಿಂದ ಇಲ್ಲಿ ರಿಟರ್ನ್ ಬಂದೆ. ಇಲ್ಲೆಲ್ಲ ಸಮುದ್ರ ಇದೆ, ವ್ಯೂ ವಗೇಟರ್ ಬೀಚ್ ನೋಡಿ ಯಾವ ತರ ಇದೆ, ಮಸ್ತ್ ಐತಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋಗಾಗಿ ಭೇಟಿಯಾಗೋಣ ಸ್ನೇಹಿತರೆ. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.